ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಎ ವಿ ವ್ಲಾಗ್ಸ್. ನಾನಿವತ್ತು ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಗುರುವಾರ ಆಯಿತಾ, ಹಾಗಾಗಿ ಇವತ್ತು ನಾವು ಸಾಯಿಬಾಬಾ ಮಂದಿರಕ್ಕೆ ಬಂದಿದ್ವಿ. ಎವ್ರಿ ಗುರುವಾರ ಸಾಯಿಬಾಬಾಗೆ ಮಿಸ್ ಮಾಡದೆ ಬರ್ತೀವಿ ಅಂತಲೇ ಹೇಳ್ಬೋದು. ನಾವು ಆಫೀಸ್ ಬಿಟ್ಟರೆ ಮನೆ, ಅದು ಬಿಟ್ಟರೆ ಜಾಸ್ತಿ ಟೆಂಪಲ್ಗೆ ಹೋಗ್ತೀವಿ. ಅದರಲ್ಲೂ ಸಾಯಿಬಾಬಾ ಮಂದಿರ ಅಂದರೆ ತುಂಬ ಇಷ್ಟ. ನಾನು ಬಿಲೀವ್ ಮಾಡೋ ತುಂಬ ಗಾಡ್ಗಳಲ್ಲಿ ಇದು ಮೋಸ್ಟ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಮದುವೆಗಿಂತ ಮುಂಚೆ ಒಬ್ಬಳೇ ಜಾಸ್ತಿ ಬರ್ತಿದ್ದೆ. ಮದುವೆ ಆದಮೇಲೆ ಹಸ್ಬೆಂಡ್ ಜೊತೆಗೆ ಬರ್ತಾಯಿದ್ದೀನಿ. ಏನೇ ಪ್ರಾಬ್ಲಮ್ ಇರಲಿ ಅಥವಾ ಬೇಜಾರಾಗಿರಲಿ, ಮನಸ್ಸಿಗೆ ಏನೋ ಕಿರಿಕಿರಿ ಅನ್ನಿಸ್ಲಿ, ಏನೇ ಇದ್ರೂ ಕೂಡ ಇಲ್ಲಿ ಒಂದು ಸರಿ ಬಂದು ವಿಸಿಟ್ ಮಾಡಿಬಿಟ್ರೆ ಇರೋ ಪ್ರಾಬ್ಲಮ್ಗಳೆಲ್ಲ ಕಳೆದೋಗುತ್ತೆ. ಏನೇ ಇಶ್ಯೂ ಇದ್ದರೂ ಕೂಡ ಸಾಲ್ವ್ ಆಗುತ್ತೆ ಅಂತಲೇ ಹೇಳ್ಬೋದು. ಅಲ್ಲಿಂದ ಪ್ರಸಾದ ಕೊಟ್ಟರು, ಹಾಗೆ ಪ್ರಸಾದನೂ ಕೂಡ ತಿಂದ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಅದಾದಮೇಲೆ ಬರ್ತಾ ದಾರಿ ಶಾಪಲ್ಲಿ ಒಂದು ಮಾವಿನ ಹಣ್ಣು ನೋಡಿದೆ. ಸೊ ಹಾಗೆ ಮಾವಿನ ಹಣ್ಣು ತೊಗೊಂಡು ಸೀದಾ ರೂಮ್ಗೆ ಬಂದು ಬಟ್ಟೆ ಪ್ಯಾಕ್ ಮಾಡೋದಿತ್ತು. ಬಿಕಾಸ್ ನಾವು ಊರಿಗೆ ಹೊರಟಿದ್ವಿ, ಬಟ್ ಆದರೆ ಯಾವುದೇ ಪ್ಲ್ಯಾನ್ ಇರಲಿಲ್ಲ. ಬಟ್ ಸಡನ್ನಾಗಿ ನಾವು ಊರಿಗೆ ಹೋಗಲೇಬೇಕಿತ್ತು. ಹಾಗಾಗಿ ನನ್ನ ಹಸ್ಬೆಂಡು ಯಾವ್ಯಾವ ಬಟ್ಟೆ ಬೇಕು ಏನು ಅಂತ ಹೇಳ್ಬಿಟ್ಟು ಬೆಡ್ ಮೇಲೆಲ್ಲ ಹಾಕ್ಕೊಂಡು ನೋಡ್ತಾ ಇದ್ರು. ಹಸ್ಬೆಂಡು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತಾಯಿದ್ರು. ನನಗೆ ಒಳಗಡೆ ಸ್ವಲ್ಪ ಕೆಲಸ ಇತ್ತು ಕಿಚನಲ್ಲಿ. ಯಾಕಂತಂದರೆ ಬೆಳಿಗ್ಗೆ ಆಫೀಸಿಗೆ ಹೋಗ್ಬೇಕಾದ್ರೆ ಎಲ್ಲ ಹಾಗೆ ಬಿಟ್ಟು ಹೋಗ್ಬಿಟ್ಟಿದೆ. ಸೊ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡು ಹೋಗ್ಬೇಕಲ್ವ. ತವ್ರ ಮನೆಗೆ ಹೋಗೋದು ಎಷ್ಟು ಖುಷಿ ಇರುತ್ತೋ, ಮದುವೆ ಆದಮೇಲೆ ಗಂಡನ ಮನೆಯಲ್ಲೇ ಆಗಿರ್ಬೋದು ಅಥವಾ ಈ ಥರ ಸಪ್ರೇಟಾಗಿ ಮನೆ ಮಾಡ್ಕೊಂಡಾಗ ರೂಮ್ ಮಾಡ್ಕೊಂಡಾಗ ಆಗಿರ್ಬೋದು, ಕೆಲಸ ಇದ್ದೇ ಇರುತ್ತಲ್ವ ಹೆಣ್ಮಕ್ಳಿಗೆ. ಸೊ ಅವ್ರ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಳ್ತಿದ್ರು. ಹಾಗೆ ನಾನು ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಡೈರೆಕ್ಟಾಗಿ ನಾವು ಹೊರಟು ಬಂದ್ಬಿಟ್ಟು ಮದುವೆ ಆದಮೇಲೆ ಇದು ಸೆಕೆಂಡ್ ಟೈಮ್ ಊರಿಗೆ ಹೋಗ್ತಾ ಇರೋದು. ಆದರೂ ಕೂಡ ಇದೇ ಫಸ್ಟು ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಮದುವೆಗಿಂತ ಮುಂಚೆ ತುಂಬ ಸರಿ ಟ್ರಾವೆಲ್ ಮಾಡಿದ್ದೆ. ಯಾಕಂದರೆ ನಾನು ಬೆಂಗಳೂರಲ್ಲೇ ವರ್ಕ್ ಮಾಡ್ತಿರೋದ್ರಿಂದ ಪ್ರತಿ ವೀಕೆಂಡು ಮಂತ್ಲಿ ಒಂದು ಟೈಮ್ ಅಂತೂ ಹೋಗ್ತಿದ್ದೆ. ಬಟ್ ಆ ಫೀಲೇ ಬೇರೆ ಇರ್ತಿತ್ತು. ಬಟ್ ಇವಾಗ ಮದುವೆ ಆದಮೇಲೆ ತಾಯಿ ಮನೆಗೆ ಹೋಗೋ ಫೀಲೇ ಬೇರೆ ಥರ ಅನ್ನಿಸ್ತಾ ಇದೆ. ಅತ್ತೆ ಮಾವ ಗಂಡ ಎಷ್ಟೇ ಚೆನ್ನಾಗಿ ನೋಡಿಕೊಂಡ್ರು ಕೂಡ ಯಾವತ್ತಿದ್ರೂ ತವ್ರ ಮನೆಯೇ ಅಲ್ವಾ ಎಲ್ಲ ಹೆಣ್ಮಕ್ಳಿಗೂ. ಸೇಮ್ ಅದೇ ಥರ ಫೀಲ್ ನನಗೂ ಕೂಡ ಆಗ್ತಿದೆ. ಸೊ ಮೆಜೆಸ್ಟಿಕ್ ಬರೋಷ್ಟರಲ್ಲಿ ನಮಗೆ ತುಂಬ ಬಸ್ಸು ಫುಲ್ಲು ಆಗಿತ್ತು. ಸೊ ಹೊಟ್ಟೆ ಕೂಡ ತುಂಬ ಹಸಿವಾಗ್ತಾಯಿತ್ತು. ಹಾಗಾಗಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಹಾಗೆ ಮೇಲ್ಗಡೆ ಮೆಜೆಸ್ಟಿಕ್ ಹತ್ರ ಒಂದಿರೋ ಹೋಟೆಲ್ಗೆ ಹೋದ್ವಿ. ಊಟ ಬರೋ ಅಷ್ಟರಲ್ಲಿ ನಮಗೆ ಒಂದು ಡೈರೆಕ್ಟ್ ಬಸ್ಸು ಇಲ್ಲ ನಮ್ಮ ಹಸ್ಬೆಂಡ್ ಊರಿಗೆ. ಸೊ 2 ಬಸ್ ಚೇಂಜ್ ಮಾಡಲೇಬೇಕು ಮಿನಿಮಮ್ ಅಂದರೂ ಕೂಡ. ಇರೋ ಡೈರೆಕ್ಟ್ ಬಸ್ಸು ಆಲ್ರೆಡಿ ಫುಲ್ ಆಗಿತ್ತು, ಖಾಲಿ ಇರಲಿಲ್ಲ. ಹಾಗಾಗಿ ಇನ್ನೊಂದು ಬಸ್ ಇತ್ತು, ಅದು ಬಂದುಬಿಟ್ಟು ಸಾಗರಕ್ಕೆ ಹೋಗಿ ಸಾಗರದಿಂದ ನಾವು ಬಸ್ ಚೇಂಜ್ ಮಾಡಬೇಕಿತ್ತು. ಇದು ಖಾಲಿ ಇತ್ತು. 9:30 ಬಸ್ ಆಗಿತ್ತು. ಹಾಗಾಗಿ ಖಾಲಿ ಇತ್ತು, ಅಷ್ಟೊಂದು ಜನ ಇರಲಿಲ್ಲ. ಬಟ್ ನಾನು ಅಬ್ಸರ್ವ್ ಮಾಡಿರೋ ಹಾಗೆ ವೀಕೆಂಡ್ ಆಗಲಿ ವೀಕ್ ಡೇಸಲ್ಲಾಗಲಿ ಜನ ಇದ್ದೇ ಇರ್ತಾರೆ. ಅದೆಲ್ಲಿಗೆ ಟ್ರಾವೆಲ್ ಮಾಡ್ತಾರೋ, ಅದು ಯಾಕೆ ಇಷ್ಟು ಟ್ರಾವೆಲ್ ಮಾಡ್ತಾರೋ ಅನ್ನೋದೇ ಗೊತ್ತಾಗ್ತಿಲ್ಲ. ಸೊ ಸಾಗರ ಬಸ್ಸು ಖಾಲಿ ಇತ್ತು. ಫಸ್ಟ್ ಸೀಟೇ ನಮಗೂ ಕೂಡ ಸಿಕ್ತು. ನಾವು ಹಾಗೆ ಟ್ರಾವೆಲ್ ಮಾಡಿದ್ವಿ. ಸೊ ನೈಟಲ್ಲಿ ಯಾವುದೂ ಶೂಟ್ ಕೂಡ ಮಾಡ್ಕೊಳ್ಳಲಿಲ್ಲ. ನಾವು ಬೆಳಿಗ್ಗೆ ರೀಚ್ ಆಗಿರೋದು 5 ಗಂಟೆ ಆಗಿತ್ತು ಸಾಗರ ರೀಚ್ ಆಗಬೇಕಾದ್ರೆ. ನೋಡಿ ಸಾಗರ ಎಷ್ಟು ಪ್ರಶಾಂತವಾಗಿದೆ. ಜಾಸ್ತಿ ವೆಹಿಕಲ್ ಓಡಾಡಲ್ಲ ಮಾರ್ನಿಂಗ್ ಟೈಮಲ್ಲಿ. ಆದರೆ ಸ್ವಚ್ಛಂದಾದ ಗಾಳಿ, ಬೆಳಕು, ಹಕ್ಕಿಗಳದ್ದು ಸೌಂಡು ಎಷ್ಟು ಸಖತ್ತಾಗಿರುತ್ತೆ. ಆ ವೈಬು ಅಂತಂದರೆ ನಮ್ಮೂರೇ ನಮಗೆ ಚಂದ ಅನ್ನೋದು ಇದಕ್ಕೆ ಅನಿಸುತ್ತೆ. ಕೇಳಿದ್ರಲ್ಲ ಎಷ್ಟು ಚೆನ್ನಾಗಿದೆ. ಜನ ಇರ್ತಾರೆ, ಇಲ್ಲ ಅಂತ ಅಲ್ಲ. ಬಟ್ ಅಷ್ಟೊಂದು ಸೌಂಡ್ ಇರಲ್ಲ. ಬೆಳಗ್ಗೆ ಬೆಂಗಳೂರಲ್ಲಿ ಹಾಗಲ್ಲ. ಬೆಳಗ್ಗೆ ಇರಲಿ ನೈಟ್ ಇರಲಿ ಸೇಮ್ ಒಂದೇ ಥರ ಇರುತ್ತೆ. ಯಾವಾಗಲೂ ಗಾಡಿ ಸೌಂಡು, ಜನಗಳ ಸೌಂಡೇ ಇರುತ್ತೆ. ಇದು ನೋಡಿ ಸಿಗಂದೂರಿಗೆ ಹೋಗೋ ಬಸ್ಸು ಯಾವ ಥರ ಹತ್ಕೊಳ್ತಿದ್ದಾರೆ ಅಂತ ನೋಡ್ತಾ ಇದ್ದಂಗೆ ಸೀಟಿಗೋಸ್ಕರನೇ ಜಗಳ ಮಾಡಿಕೊಂಡ್ರು ಅಂತಲೇ ಹೇಳ್ಬೋದು. ಸೊ ಎಲ್ಲ ಕ್ಲಿಯರಾಗಿ ಅಂದರೆ ಜನಗಳು ಹಿಂಗೆ ಇರ್ತಾರೆ ಇವಾಗ ಅಂದರೆ ಫ್ರೀ ಬಸ್ ಆದಮೇಲಂತೂ. ಹಾಗೆ ತಲೆನೋಯ್ತಾ ಇತ್ತು ಅಂತ ಹೇಳಿಬಿಟ್ಟು, ಅಂದರೆ ನೈಟೆಲ್ಲ ಪೂರ್ತಿ ನಿದ್ದೆ ಇರಲಿಲ್ಲ, ಕಂಫರ್ಟಬಲ್ ಇರಲಿಲ್ಲ ಬಸ್ಸಲ್ಲಿ. ಹಾಗಾಗಿ ಸೊ ಬಿಸಿ ಒಂದು ದೊಡ್ಡ ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಸಾಗರ ಬಸ್ ಸ್ಟಾಪ್ ಒಳಗಡೆ ಒಂದು ಹೋಟೆಲ್ ಇದೆ, ಅಲ್ಲಿ ಹೋಗಿಬಿಟ್ಟು ಒಂದು ದೊಡ್ಡ ಟೀ ಕುಡ್ಕೊಂಡು ಹೊರಗೆ ಬರೋ ಅಷ್ಟರಲ್ಲಿ ಕಂಪ್ಲೀಟಾಗಿ ಬೆಳಕಾಗಿತ್ತು ಅಂತಲೇ ಹೇಳ್ಬೋದು. ನಮ್ಮ ಸಾಗರ ಬಸ್ ಸ್ಟಾಪಲ್ಲಿ ಹೇಗೆ ಅಂತಂದರೆ ಜನ ಇರೋಕ್ಕಿಂತ ಜಾಸ್ತಿ ಮೊದಲಿಗೆ ದನ ಕರು ನಾಯಿಗಳು ಇರ್ತಿತ್ತು. ಇವಾಗ ಫ್ರೀ ಬಸ್ ಆದಮೇಲೆ ಜನಗಳೆಲ್ಲ ಬಂದುಬಿಟ್ಟು ಗಾಡಿ ತಿರ್ಸೋ ಗ್ರೌಂಡಲ್ಲಿ ಇರ್ತದೆ. ಬಸ್ ಸ್ಟಾಪ್ ಒಳಗಡೆ ಜನ ಮಲ್ಕೊಂಡಿರ್ತಾರೆ. ಫ್ರೀ ಬಸ್ ಆದಮೇಲಂತೂ ಸಾಗರ ಬಸ್ ಸ್ಟ್ಯಾಂಡ್ ನೋಡೋದಕ್ಕೆ ಆಗಲ್ಲ, ಅಷ್ಟು ವರ್ಸ್ಟಾಗಿ ಯೂಸ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಸಿಗಂದೂರಿಗೆ ಹೋಗೋರಿಗಾಗಿರ್ಬೋದು ಅಥವಾ
ಬಳೆ ಪದ್ಮಾವತಿ ಟೆಂಪಲ್ಲು ಜೋಗ ನೋಡೋಕ್ಕೆ ಬರೋರು ತುಂಬ ಅಂದರೆ ತುಂಬ ಕೆಟ್ಟದಾಗಿ ಯೂಸ್ ಮಾಡ್ಕೊಳ್ತಿದ್ದೀರಾ. ನಮ್ಮ ಪರಿಸರನೇ ಹಾಳು ಮಾಡ್ತಿದ್ದೀರಾ ಅಂತಲೇ ಹೇಳ್ಬೋದು. ಅಲ್ಲಿರೋರು ಆದಷ್ಟು ಕ್ಲೀನ್ ಮಾಡ್ತಾ ಇದ್ದಾರೆ. ಬಟ್ ಇವ್ರು ಬಂದಿರೋರು ಎಲ್ಲಿಂದೆಲ್ಲ ಬರ್ತಾ ಇದ್ದಾರೆ. ಬಟ್ 10 ರೂಪಾಯಿ ಕೊಟ್ಟು ವಾಶ್ರೂಮಿಗೆ ಹೋಗೋಕ್ಕೆ ಯೋಚನೆ ಮಾಡ್ತಾರೆ. ಹೊರಗಡೆನೇ ಯೂಸ್ ಮಾಡ್ಕೊಳ್ತಾರೆ. ಅದು ತುಂಬ ಕೆಟ್ಟದಾಗಿ ಯೂಸ್ ಮಾಡ್ತಾರೆ. ಅಲ್ಲಿ ಇರೋದಕ್ಕೂ ಆಗಲ್ಲ, ಅಷ್ಟು ಸೊಳ್ಳೆಗಳೆಲ್ಲ ಆಗ್ತಿದೆ. ಸೊ ಹಾಗೆ ನಮ್ಮ ಬಸ್ಸು ಕೂಡ ಬಂತು. ಈ ಬಸ್ ಅಂತೂ ಎಲ್ಲ ಸ್ಕೂಲ್ ಕಾಲೇಜ್ ಮಕ್ಕಳಿಗೆ ಇದು ಮೆಮೊರೇಬಲ್ ಬಸ್ ಅಂತಲೇ ಹೇಳ್ಬೋದು. ಹೊನ್ನಾವರ ಬಸ್ಸು ಇದು ಬಂದುಬಿಟ್ಟು ನನ್ನ ಹಸ್ಬೆಂಡ್ ಊರಿಗೆ ಇದೊಂದು ಬಸ್ ಇದೆ ಬೆಳಗ್ಗೆ ಮಾರ್ನಿಂಗ್ ಟೈಮಲ್ಲಿ. ಈ ಬಸ್ಸು ಸಾಗರದಲ್ಲೇ ಹಾಲ್ಟಿಂಗ್ ಆಗುತ್ತೆ, ಓಕೆನಾ. ಕಂಡಕ್ಟರ್ ಡ್ರೈವರ್ ಕೂಡ ಅಲ್ಲೇ ಸ್ಟೇ ಮಾಡ್ತಾರೆ. ಬಟ್ ಆದರೆ ಇದು ಸ್ಟಾರ್ಟ್ ಆಗೋದು ಮಾತ್ರ 7:15ಗೆ, ಬಸ್ ಹತ್ತೋಕೆ ಬಿಡೋದು ಮಾತ್ರ 7 ಗಂಟೆಗೆ. 5 ಗಂಟೆಗೆ ಬಂದಿರೋದು. 7 ಗಂಟೆ ತನಕ ಅಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಇರಲ್ಲ. ಇಲ್ಲಿ ಫ್ರೀ ಬಸ್ ಆಗಿರೋದ್ರಿಂದ ಹೆಂಗಸರೆಲ್ಲ ಅಲ್ಲಲ್ಲೇ ಮಲ್ಕೊಂಡಿರ್ತಾರೆ. ನಿಂತ್ಕೊಳ್ಳೋಕ್ಕೂ ಜಾಗ ಇರಲ್ಲ, ಆ ಥರ ಮಾಡಿರ್ತಾರೆ. ಸೊ ಬಸ್ ಕೂಡ ಹೊರಡ್ತು. ನನಗೆ ಫುಲ್ ಟಯರ್ಡ್ ಆಗಿತ್ತು. ನಿದ್ದೆ ಕೂಡ ಇರಲಿಲ್ಲ. ಕುತ್ಕೊಳ್ಳೋಕ್ಕೂ 2 ಅವರ್ ಇರಲಿಲ್ಲ. ಹಾಗಾಗಿ ಆ ಕಡೆ ಈ ಕಡೆ ಓಡಾಡ್ತಾನೆ ಇದ್ವಿ. ಹಾಗೆ ಬಸ್ ಕೂಡ ಹೊರಡ್ತು. ಬಟ್ ನಮ್ಮ ಹಸ್ಬೆಂಡ್ಗೆ ಹೋಗೋ ರೂಟ್ ಹೇಗಿದೆ ಅಂತಂದರೆ ಫುಲ್ಲು ಕರ್ವಿಂಗ್ ಇದೆ. ಮೇಲೆ ಹೋಗಿ ಕೆಳಗೆ ಬರೋ ಥರ ಫೀಲ್ ಆಗುತ್ತೆ. ಒಂದು ಸುತ್ತು ಯಮಂಗೆ ಹಾಯ್ ಹೇಳೋ ಥರ ಫೀಲು, ಡೈರೆಕ್ಟಾಗಿ ಹೇಳಬೇಕು ಅಂತಂದರೆ. ಸೊ ನಾನೇನು ಮಾಡಿದೆ, ಕಣ್ಣು ಮುಚ್ಕೊಂಡು ಸುಮ್ಮನೆ ಮಲಗಿಬಿಟ್ಟೆ. ಕಣ್ಣು ಬಿಡೋ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಊರನ್ನ ನಾವು ತಲುಪಿದ್ವಿ ಅಂತಲೇ ಹೇಳ್ಬೋದು. ಅಷ್ಟು ನಿದ್ದೆ ಮಾಡ್ಕೊಂಡು ಬಿಟ್ಟಿದ್ದೆ. ನಂಗೆ ಅಷ್ಟು ಟಯರ್ಡ್ ಆಗಿಬಿಟ್ಟಿತ್ತು. ನನ್ನ ಹಸ್ಬೆಂಡ್ ಮನೆಗೆ ಬಸ್ ಸ್ಟಾಪಿಗೆ ಸ್ವಲ್ಪ ದೂರ ಆಗುತ್ತೆ, ಒಂದು 500 ಮೀಟರ್ಸ್ ಡಿಸ್ಟೆನ್ಸ್ ಇದೆ. ಸೊ ಯಾವ ಥರ ಇದೆ ಅಂತಂದರೆ ನಮ್ಮ ಊರಿಗೆ ಕಂಪೇರ್ ಮಾಡಿದ್ರೆ ಇದು ಸಿಕ್ಕಾಪಟ್ಟೆ ಗ್ರೀನರಿ ಅಂತಲೇ ಹೇಳ್ಬೋದು. ಸುತ್ತ ಕಾಡು, ಬೆಟ್ಟ, ತೋಟ, ಗದ್ದೆ ಎಲ್ಲ ಇದೆ. ಸೊ ಇಬ್ಬರು ಮಾತಾಡ್ಕೊಳ್ತಾ ಹಾಗೆ ನಡ್ಕೊಳ್ತಾ ಹೋಗ್ತಾ ಇದ್ದೀವಿ. ಪ್ರತಿಯೊಂದು ಮೂಮೆಂಟು ಕೂಡ ತುಂಬ ಎಂಜಾಯ್ ಮಾಡ್ಕೊಂಡು ಹೋದ್ವಿ ಅಂತಲೇ ಹೇಳ್ಬೋದು. ಯಾಕಂತಂದರೆ ಬೆಂಗಳೂರಲ್ಲಿ ಬೆಳಗ್ಗೆ ಕಣ್ಣು ಬಿಟ್ಟ ತಕ್ಷಣ ನೋಡೋದು ಬರೀ ಗಾಡಿಗಳ ಸೌಂಡು, ಗಾಡಿಗಳು, ಅದು ಬಿಟ್ಟರೆ ಬಿಲ್ಡಿಂಗ್ಸ್ನೇ ನೋಡ್ತಾ ಇದ್ವಿ. ಸೊ ಮದುವೆ ಆಗಿ 2 ತಿಂಗಳ ಆದಮೇಲೆ ಇದು 2ನೇ ಟೈಮ್ಸ್ ಬರ್ತಾ ಇರೋದು. ಬಟ್ ಆದ್ರೂ ಕೂಡ ಇದೇ ಫಸ್ಟ್ ಟೈಮ್ ಬರೋ ಥರ ಫೀಲ್ ಅನ್ನಿಸ್ತಾ ಇತ್ತು. ಬಟ್ ನನಗಂತೂ ತುಂಬ ಖುಷಿ ಆಗ್ತಿತ್ತು. ಯಾಕಂತಂದರೆ ಎಲ್ಲಿ ನೋಡಿದ್ರು ಗದ್ದೆ, ಬೆಳಗಿನ ಬಿಸಿಲು ಮತ್ತು ತೋಟ, ಎಲ್ಲ ಸುತ್ತಲೂ ಕಾಡು. ಮತ್ತು ಈ ಕಡೆ ಈ ಮಳೆಗಾಲ ಟೈಮಲ್ಲಿ ಈ ಥರ ಇರಲ್ಲ. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಮಳೆ ಬಿದ್ದಿರತ್ತೆ, ಓಕೆನಾ. ಈ ಟೈಮಲ್ಲಿ ಉಂಬ್ಳ ಅಂತ ಇರುತ್ತೆ, ಅಂದರೆ ಸಣ್ಣ ಹುಳ. ಅದೆಲ್ಲ ನನಗೆ ಸ್ವಲ್ಪ ಹೊಸ್ತು ಅಂತಲೇ ಹೇಳ್ಬೋದು. ಮತ್ತು ಈ ಕಡೆ ಹುಳಿ ಅಂತ ಮಾಡ್ತಾರೆ. ಕಾಡೊಳಗೆ ಮರ ಇರುತ್ತೆ, ಆ ಹುಳಿಕಾಯಿ ಅಂತ ಬೀಳುತ್ತೆ. ಅದನ್ನು ತಿನ್ನಕ್ಕೆ ಯೂಸ್ ಮಾಡಲ್ಲ ಈ ಕಡೆ ಎಲ್ಲೂ. ಕೇರಳದವರು ಔಷಧಿಗೆ ಯೂಸ್ ಮಾಡ್ತಾರೆ ಅಂತ ಹೇಳ್ತಾರೆ ನಮ್ಮ ಮಾಮ. ಬಟ್ ಇವ್ರೇನು ಮಾಡ್ತಾರೆ ಅಂತಂದರೆ ಅದನ್ನು ತೊಗೊಬಂದುಬಿಟ್ಟು ಒಡೆದು ಬೀಜನೆಲ್ಲ ತೆಗೆದು ಹೊರಗೆ ಹಾಕಿ, ಉಪ್ಪಗೆ ಹುಳಿ ಅಂತ. ಸೊ ಅದನ್ನು ಬೇಯಿಸಿ, ತಟ್ಟೆಯಲ್ಲಿ ಹಾಕಿ ಬೇಯಿಸಿ, ಅಡುಗಡೆ ಬೆಂಕಿ ಹಾಕಿ, ಅದಾದಮೇಲೆ ಒಣಗಿಸಿ ಮಾರ್ತಾರೆ. ರೇಟ್ ಕಮ್ಮಿ ಇದೆ. ಬಟ್ ಈಗ ಮಳೆಗಾಲದಲ್ಲಿ ಇವ್ರಿಗೆ ಇದೇ ಕೆಲಸ ಅಂತಲೇ ಹೇಳ್ಬೋದು. ಫ್ರೀಯಾಗಿ ಸಿಗೋವಂಥದ್ದು, ಇದಕ್ಕೆ ಯಾವುದೇ ರೀತಿ ಪೇಮೆಂಟ್ ಮಾಡಿ ಮಾಡೋದಲ್ಲ ಅಲ್ವಾ. ಸೊ ಹಾಗಾಗಿ ಈ ಕಡೆ ಯಾರು ಇದನ್ನು ಯೂಸ್ ಮಾಡಲ್ಲ, ಕೇರಳ ಸೈಡು. ಮತ್ತು ಔಷಧಿಗೆ ಇದು ಹೋಗುತ್ತೆ ಅಂತ ಹೇಳ್ತಾರೆ. ಸೊ ನೋಡಿ, ಈ ಥರ ಇದೆ ನನ್ನ ಹಸ್ಬೆಂಡ್ ಊರ ಕಡೆ ಗ್ರೀನರಿ. ಸಖತ್ತಾಗಿತ್ತು ಬೆಳಗಿನ ವೆದರ್ ಮಾತ್ರ. ತುಂಬಾ ಎಂಜಾಯ್ ಮಾಡ್ಕೊಳ್ತಾ ಎಲ್ಲ ಕಡೆ ನೋಡ್ಕೊಳ್ತಾ ಹೋದ್ವಿ. ಸೊ ನಾವು ಹೋಗೋ ಅಷ್ಟರಲ್ಲಿ ಮನೇಲಿ ಬೆಳಗಿನ ತಿಂಡಿ ಎಲ್ಲ ರೆಡಿಯಾಗಿತ್ತು. ನಾವು ಬೆಳಗ್ಗೆ ಹೋಗಿ ರೀಚ್ ಆಗಿಬಿಟ್ಟು ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಒಂದು ದೇವಸ್ಥಾನಕ್ಕೆ ಕೂಡ ಹೋಗೋದಿತ್ತು. ಸೊ ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿ ಕೂಡ ಆದ್ವಿ. ಸೊ ಇದು ನನ್ನ ವ್ಲಾಗ್ ಆಗಿತ್ತು. ನಿಮ್ಗೆ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.